ಸೊ ಈ ಒಂದು 5 ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಸ್ಕಿನ್ ತುಂಬಾನೇ ಬೆಟರ್ ಆಗುತ್ತೆ, ಪಿಂಪಲ್ ಫ್ರೀ ಆಗುತ್ತೆ ಅಂತಾನೆ ಹೇಳ್ಬೋದು. ಕೂಡ ನೀವು ನೋಡ್ಬೋದು ಆಗಾಗ ಈ ತರ ಚಿಕ್ಕ ಚಿಕ್ಕ ರ್ಯಾಷಸ್, ಒಂಚೂರು ಚಿಕ್ಕ ಚಿಕ್ಕ ಪಿಂಪಲ್ ಆಗುತ್ತೆ. ಸೊ ಮನುಷ್ಯ ಅಂದ್ರೆ ಒಂದೇ ತರ ಇರೋಕ್ ಆಗಲ್ಲ. ಆಗಿರ್ಲಿ, ಸೊ ಏನಾದ್ರೂ ಚೇಂಜಸ್ ಕಾಣ್ತಿದೆ ಅಂತಂದಾಗ ನಾನು ಅಂತೂ ತಕ್ಷಣನೇ ಹೋಮ್ ರೆಮಿಡಿನ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ನನ್ಗೆ ಬೇಗ ಕ್ಯೂರ್ ಆಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ಸೊ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ರಿ ಪಿಂಪಲ್ಗೆ ಸೊಲ್ಯೂಷನ್ ಹೇಳಿ, ಹಾಗೆ ಯಾವ್ದಾದ್ರು ಕ್ರೀಮ್ ಇದ್ರೆ ಹೇಳಿ ಅಂತ. ಡೆಫಿನೆಟ್ಲಿ ನಾನು ಕ್ರೀಮ್ಗಳನ್ನ ಸಜೆಸ್ಟ್ ಮಾಡಲ್ಲ. ಬಿಕಾಸ್ ಒಬ್ಬೊಬ್ಬರ ಸ್ಕಿನ್, ಒಬ್ಬೊಬ್ಬರ ಏಜ್ ಡಿಫ್ರೆನ್ಸ್ ಇರುತ್ತೆ. ಕೆಲವೊಬ್ರಿಗೆ ಸೂಟ್ ಆಗದೇನೂ ಇರ್ಬೋದು, ಸೂಟ್ ಆಗಬಹುದು, ಅದ್ರ ಜೊತೆ ಸೈಡ್ ಎಫೆಕ್ಟ್ ಆಗ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ. ಹಾಗಾಗಿ ನಾನು ಕ್ರೀಮ್ಗಳನ್ನ ಸಜೆಸ್ಟ್ ಮಾಡಲ್ಲ. ನಿಮಗೆ ಕ್ರೀಮ್ ಬೇಕೇ ಬೇಕು ಅನ್ನೋದಾದ್ರೆ ಒಳ್ಳೆ ಡರ್ಮಟಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿದ್ರೆ ಅವರು ನಿಮ್ಮ ಸ್ಕಿನ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ನಿಮ್ಗೆ ಪ್ರಿಫರ್ ಮಾಡ್ತಾರೆ ಒಂದು ಒಳ್ಳೆ ಕ್ರೀಮ್ನ ಅಂತಾನೆ ಹೇಳ್ಬೋದು. ಅಂಡ್ ನಾನು ಮನೆಯಲ್ಲಿ ಯಾವ ರೀತಿ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ತೀನಿ ಪಿಂಪಲ್ ಆದಾಗ, ಸೊ ಅದೆಲ್ಲದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಅನ್ನಿಸ್ಬಹುದು ಏನಪ್ಪಾ ನಿಮಗೆ ಪಿಂಪಲ್ ಎಲ್ಲ ಹೇಗ್ ಸಜೆಸ್ಟ್ ಮಾಡ್ತೀರಾ ಅಂತ. ಎಸ್, ನನಗೆ ಪಿಂಪಲ್ ಪ್ರಾಬ್ಲಮ್ ಇಲ್ಲ, ಬಟ್ ಆಗಾಗ ಒಂದೊಂದು ಪಿಂಪಲ್ ಆಗ್ತಾ ಇರುತ್ತೆ. ಬಿಕಾಸ್ ಬಾಡಿ ಒಂದೇ ತರ ಇರೋಕ್ಕಾಗಲ್ಲ. ಕೆಲವೊಂದ್ಸತಿ ಕೆಲವೊಂದ್ ಫುಡ್ ಫಾಲೋ ಮಾಡೋದನ್ನ ಸ್ಕಿಪ್ ಮಾಡಿರ್ತೀವಿ. ಕೆಲವೊಂದ್ಸತಿ ತುಂಬಾ ಸ್ಟ್ರೆಸ್ ಆಗಿರುತ್ತೆ ಬಾಡಿ, ತುಂಬಾ ಕೆಲಸ ಮಾಡಿರ್ತೀವಿ, ವರ್ಕ್ ಲೋಡ್ ಇರುತ್ತೆ, ಅದರಿಂದ ಸ್ಟ್ರೆಸ್ ಆಗಿರುತ್ತೆ, ಅದರಿಂದನೂ ಕೂಡ ಪಿಂಪಲ್ ಆಗುತ್ತೆ. ಸೊ ನಿದ್ದೆ ಸರಿಯಾಗಿ ಮಾಡಿರಲ್ಲ, ಹಾಗಾಗಿ ಪಿಂಪಲ್ ಆಗುತ್ತೆ. ಸೊ ಈವನ್ ನನಗೂ ಕೂಡ ಈ ನಡುವೆ ನಿದ್ದೆ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಾಲ್ಟನ್ನ ಎಲ್ರಿಗೂ ತಲುಪಿಸ್ತಾ ಇದೀವಿ. ಸೊ ಅದ್ರ ಕೆಲ್ಸನೇ ನಡೀತಾ ಇರೋದ್ರಿಂದ ರೋಸ್ಟಿಂಗ್ ಮಾಡ್ಬೇಕು, ಕಾಳುಗಳನ್ನ ತರಬೇಕು, ಅದನ್ನ ಕ್ಲೀನ್ ಮಾಡ್ಬೇಕು, ಕಳಿಸ್ಕೊಡ್ಬೇಕು, ಯಾರಿಗ್ ತಲುಪಿಲ್ಲ ಅಂತ ನೋಡ್ಬೇಕು, ಅದ್ರ ಜೊತೆ ಮನೆ ಕೆಲ್ಸ. ಸೊ ಇಷ್ಟೆಲ್ಲ ವರ್ಕ್ ಲೋಡ್ ಇರೋದ್ರಿಂದ ಕೆಲವೊಂದ್ಸತಿ ನಾನು ಕೂಡ ಫಾಲೋ ಮಾಡಕ್ ಆಗಲ್ಲ. ಸೊ ಹಾಗಾಗಿ ನನ್ಗೂ ಕೂಡ ನೀವು ನೋಡ್ಬೋದು ಆಗಾಗ ಈ ತರ ಚಿಕ್ಕ ಚಿಕ್ಕ ರ್ಯಾಷಸ್, ಒಂಚೂರು ಚಿಕ್ಕ ಚಿಕ್ಕ ಪಿಂಪಲ್ ಆಗುತ್ತೆ. ಸೊ ಮನುಷ್ಯ ಅಂದ್ರೆ ಒಂದೇ ತರ ಇರೋಕ್ ಆಗಲ್ಲ. ಸೊ ಆ ತರ ಆದಾಗ ನಾವ್ ಯಾವ ರೀತಿ ಫಾಲೋ ಮಾಡ್ಬೇಕು, ಸೊ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈವನ್ ಯೂಟ್ಯೂಬ್ ನಿಮ್ಗೆಲ್ರಿಗೂ ವಿಡಿಯೋ ಮಾಡ್ಬೇಕು, ಸೊ ಅದ್ರ ಎಡಿಟಿಂಗ್ ಮಾಡ್ಬೇಕು, ಎಡಿಟಿಂಗ್ ಕೂಡ ನಾನೇ ಮಾಡ್ತೀನಿ. ಸೊ ಇದೆಲ್ಲ ಕೆಲಸ ಇರುತ್ತೆ, ಕೆಲವೊಂದ್ಸತಿ ಫಾಲೋ ಮಾಡಕ್ ಆಗಲ್ಲ ನಾವು. ಸೊ ಹಾಗಾಗಿ ಸ್ವಲ್ಪ ಚಿಕ್ಕದಿದ್ದಾಗ್ಲೇ ನಮ್ ಸ್ಕಿನ್ ಏನಾದ್ರೂ ಚೇಂಜಸ್ ಕಾಣ್ತಾ ಇದೆ, ನಮ್ಮ ಹೆಲ್ತ್ ಅಲ್ಲಾಗಿರ್ಲಿ, ನಮ್ಮ ಬಾಡಿಲಾಗಿರ್ಲಿ, ಸ್ಕಿನ್ ಮೇಲಾಗಿರ್ಲಿ, ಸೊ ಏನಾದ್ರೂ ಚೇಂಜಸ್ ಕಾಣ್ತಿದೆ ಅಂತಂದಾಗ ನಾನು ಅಂತೂ ತಕ್ಷಣನೇ ಹೋಮ್ ರೆಮಿಡಿನ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ನನ್ಗೆ ಬೇಗ ಕ್ಯೂರ್ ಆಗುತ್ತೆ. ಸೊ ನೀವು ಒಂದು 5 ಟಿಪ್ಸ್ ನ, ಸೊ ಈ ಒಂದು 5 ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಸ್ಕಿನ್ ತುಂಬಾನೇ ಬೆಟರ್ ಆಗುತ್ತೆ, ಪಿಂಪಲ್ ಫ್ರೀ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಸಿವಿಯರ್ ಆಗಿ ಪಿಂಪಲ್ ಇದೆ, ಮುಖ ತುಂಬಾ ಒಂಚೂರು ಗ್ಯಾಪ್ ಇಲ್ಲ, ಅಷ್ಟು ನಿಮ್ಗೆ ಪಿಂಪಲ್ ಇದೆ ಅಂದ್ರೆ ದಯವಿಟ್ಟು ನೀವು ಡರ್ಮಟಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡ್ಲೇಬೇಕಾಗುತ್ತೆ. ಬಿಕಾಸ್ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ನಿಮ್ಮ ಬಾಡಿಲಿ ಏನಾದ್ರೂ ಇನ್ಫೆಕ್ಷನ್ ಆಗಿರ್ಬೋದು, ಏನಾಗಿರುತ್ತೆ ಅಂತ ನೀವು ಸರಿಯಾಗಿ ತಿಳ್ಕೊಬೇಕು. ಅದ್ರ ಮೇಲೆ ನೀವು ಒಳ್ಳೆಯ ಆಹಾರ ಪದ್ಧತಿ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡ್ರೆ ಸ್ಕಿನ್ ಚೆನ್ನಾಗಾಗುತ್ತೆ. ಅಂಥವ್ರು ನೀವು ಡರ್ಮಟಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿ. ಎಲ್ಲೋ ಅವಾಗವಾಗ ಪಿಂಪಲ್ ಆಗ್ತಾ ಇರತ್ತೆ, ಚಿಕ್ಕ ಪುಟ್ಟ ರ್ಯಾಷಸ್ ಆಗ್ತಾ ಇರತ್ತೆ, ಮಾಮೂಲಿ ಪಿಂಪಲ್ಸ್ ಇದೆ ಅನ್ನೋರು ನಾನು ಹೇಳುವಂತಹ ಈ ಒಂದು 5 ಟಿಪ್ಸ್ ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದಲಿಗೆ ನಾನಿಲ್ಲಿ ನನ್ನ ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮೋಸ್ಟ್ ಫೇವ್ರೆಟ್ ಯಾವ ಕ್ಲೆನ್ಸರ್ ಇರುತ್ತೋ ಅದನ್ನು ಯೂಸ್ ಮಾಡ್ಬೋದು. ಬಟ್ ನನ್ನ ಫೇವ್ರೆಟ್ ಸೆಟಾಫಿಲ್ ಕ್ಲೆನ್ಸರ್. ಸೊ ನಾನು ಯಾವಾಗಲೂ ಸೆಟಾಫಿಲ್ ಕಂಪ್ನಿ ಮಾಯ್ಶ್ಚರೈಸರ್ ಸೆಟಾಫಿಲ್ ಕ್ಲೆನ್ಸರ್ನೇ ಯೂಸ್ ಮಾಡ್ತೀನಿ. ಸೊ ಇದರಲ್ಲಿ ನಿಮಗೆ ಡ್ರೈ ಟು ನಾರ್ಮಲ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ಗೂ ಸಿಗುತ್ತೆ, ಆಯಿಲಿ ಟು ಸೆನ್ಸಿಟಿವ್ ಸ್ಕಿನ್ಗೂ ಕೂಡ ಸಿಗುತ್ತೆ. ನೀವು ಪ್ಯಾಕಿಂಗ್ ಮೇಲೆ ಯಾವ ಸ್ಕಿನ್ಗೆ ಸೂಟ್ ಆಗೋ ಥರ ಇರುತ್ತೋ ಆ ಥರ ನೀವು ತೊಗೊಳ್ಬಹುದು. ನನ್ನ ಸ್ಕಿನ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ನನಗೆ ಸೂಟ್ ಆಗಿರುವಂತಹ ಕ್ಲೆನ್ಸರ್ನ ತೊಗೊಂಡಿದ್ದೀನಿ.
ಆ್ಯಂಡ್ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಪರ್ಸ್ನಲಿ ಯೂಸ್ ಮಾಡ್ತಿರುವಂತಹ ಕ್ಲೆನ್ಸರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕ್ಲೆನ್ಸರ್ನ ತೊಗೊಂಡು ನೀವು ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಕಣ್ಣ ಮೇಲೆ ಯಾವತ್ತೂ ಮಸಾಜ್ ಮಾಡ್ಕೊಳ್ಬೇಡಿ. ಈ ರೀತಿ ಕ್ಲೆನ್ಸಿಂಗ್ನ ನೀವು ಬೆಳಗ್ಗೆ ಮತ್ತು ನೈಟ್ ಟೈಮಲ್ಲಿ ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲೆನ್ಸ್ ಮಾಡಿಕೊಂಡು ನೀವು ಒಂದು ಬಟ್ಟೆಲಾದರೂ ನೀವು ಒರೆಸ್ಕೊಳ್ಬೋದು, ಇಲ್ಲ ಅಂದರೆ ಟಿಶ್ಯೂಲಾದರೂ ರಿಮೂವ್ ಮಾಡ್ಕೊಳ್ಬೋದು. ಈ ಕ್ಲೆನ್ಸರ್ನ ನೀವು ತೊಗೊಳ್ಳೋದಾದರೆ ಯಾವುದೇ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ತೊಗೊಳ್ಬೇಡಿ. ನಿಮ್ಮ ಹತ್ತಿರದ ಮೆಡಿಕಲ್ ಶಾಪಲ್ಲಿ ನೀವು ಈ ಒಂದು ಕ್ಲೆನ್ಸರ್ನ ತೊಗೊಳ್ಳಿ. ನೆಕ್ಸ್ಟ್ ನೀವು ಸ್ಟೀಮ್ ತೊಗೊಳ್ಬೇಕಾಗುತ್ತೆ. ಸ್ಟೀಮ್ ತೊಗೊಳ್ಳೋವಾಗ ಸ್ಟೀಲ್ ಪಾತ್ರೆಗಳನ್ನೇ ಉಪಯೋಗಿಸಿ. ಸೊ ನಾನಿಲ್ಲಿ ಫಿಲ್ಟರ್ ನೀರನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಮೆಂತ್ಯ ಸೊಪ್ಪು ಚೆನ್ನಾಗಿ ಕುದಿಬೇಕು. ಸೊ ಕುದ್ದು ನೀರು ಗ್ರೀನ್ ಕಲರ್ ಆಗುತ್ತೆ. ಸೊ ಅದಾದಮೇಲೆ ನೀವು ಸ್ಟೀಮ್ ತೊಗೊಳ್ಬೇಕಾಗತ್ತೆ. ನಿಮ್ಮ ಸ್ಕಿನ್ ಆಯಿಲಿ ಇದ್ದರೆ ನೀವು ವಾರಕ್ಕೆ 2 ಬಾರಿ ಈ ಒಂದು ಸ್ಟೀಮ್ನ ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಸ್ಟೀಮನ್ನು ಕೂಡ ನೀವು ಒಂದು 3 ಮಿನಿಟ್ಸ್ ತೊಗೊಂಡ್ರೆ ಸಾಕು, ತುಂಬ ಹೊತ್ತು ಸ್ಟೀಮ್ನ ತೊಗೊಳ್ಬೇಡಿ. ಸ್ಟೀಮ್ ತೊಗೊಂಡಾದಮೇಲೆ ನಿಮ್ಮ ಸ್ಕಿನ್ನ ಯಾವುದಾದ್ರೂ ಒಂದು ಬಟ್ಟೆ ಅಥವಾ ಒಂದು ಟಿಶ್ಯೂ ಪೇಪರಲ್ಲಿ ಹೀಗೆ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ರಬ್ ಮಾಡಬೇಡಿ, ಈ ರೀತಿ ಸ್ಕಿನ್ನ ಒರೆಸ್ಕೋಬೇಕಾಗತ್ತೆ. ಈಗ ಸ್ಟೆಪ್ 3ನ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನೀವು ಫಸ್ಟಿಗೆ ನಾನೀಗ ಒಂದು ಬ್ಯಾಂಡನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಹೇರೆಲ್ಲ ಮುಂದೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಇಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಸಾಕು. ಜೊತೆಗೆ ಮೇನ್ ಇಂಪಾರ್ಟೆಂಟಾಗಿ ಕಸ್ತೂರಿ ಮಂಜಲ್. ಸೊ ಇದು ತುಂಬ ಮುಖ್ಯ ಆಗುತ್ತೆ. ಇದು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು. ಕಸ್ತೂರಿ ಮಂಜಲ್ಗೂ ಹಾಗೂ ಮಾಮೂಲಿ ಹಳದಿಗೂ ಏನು ಡಿಫ್ರೆನ್ಸ್ ಅಂತ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಲೆಫ್ಟ್ ಸೈಡಲ್ಲಿರೋದು ಹಳದಿ, ಹಾಗೆ ರೈಟ್ ಸೈಡಲ್ಲಿರೋದು ಕಸ್ತೂರಿ ಮಂಜಲ್. ನೀವು ಡಿಫ್ರೆನ್ಸ್ ನೋಡ್ಬೋದು. ಕಲರ್ ಆ್ಯಂಡ್ ಥಿಕ್ನೆಸ್ಸು ಕೂಡ ಚೇಂಜಸ್ ಇರುತ್ತೆ. ಸೊ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ ಕೂಡ. ಬಿಕಾಸ್ ಇವಾಗ ನಾವು ಹಳದಿನ ನಾವು ಫೇಸ್ ಮೇಲೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅದು ವಾಶ್ ಮಾಡಿದ್ರೂ ಕೂಡ ಹಳದಿಯಾಗಿರುತ್ತೆ ಅಲ್ವಾ. ಸೊ ಕಸ್ತೂರಿ ಮಂಜಲ್ ಆಗಿರೋದಿಲ್ಲ. ಡಿಫ್ರೆನ್ಸ್ ನೀವೇ ಇಲ್ಲಿ ನೋಡಬಹುದು. ನಾವು ಏನೇ ಒಂದು ಫೇಸ್ ಪ್ಯಾಕ್ ಹಾಕಿದಾಗ್ಲೂ ಈ ಹಳದಿ ಅಪ್ಲೈ ಮಾಡಿಕೊಂಡಾಗ ಏನಾಗುತ್ತೆ, ಸ್ಕಿನ್ಗೆ ಒಳ್ಳೆದಿದ್ರೂ ನೆಕ್ಸ್ಟ್ ಡೇ ಅದು ತುಂಬ ಹಳದಿಯಾಗಿ ಕಾಣುತ್ತೆ ನಾವೆಷ್ಟೇ ವಾಶ್ ಮಾಡಿದ್ರು. ಬಟ್ ಕಸ್ತೂರಿ ಮಂಜಲ್ ನಿಮಗೆ ಈ ರೀತಿ ಯಾವುದೇ ರೀತಿ ಕಾಣೋದಿಲ್ಲ. ಹಾಗೆ ಸ್ಕಿನ್ ಕೂಡ ಕ್ಲಿಯರ್ ಮಾಡುತ್ತೆ. ಹಳದಿ ಒಳ್ಳೆಯದೇ, ಕಸ್ತೂರಿ ಮಂಜಲ್ ಇನ್ನೂ ಒಳ್ಳೆಯದು. ಡಿಫ್ರೆನ್ಸ್ ಏನೂ ಇಲ್ಲ, ಜಸ್ಟ್ ಇದು ಕಲರ್ ಕಾಣುತ್ತೆ ಹಳದಿ. ಬಟ್ ಕಸ್ತೂರಿ ಮಂಜಲ್ ವಾಶ್ ಮಾಡಿದಾಗಲೂ ಕೂಡ ನಿಮ್ಮ ಸ್ಕಿನ್ ಹಳದಿಯಾಗಿ ಕಾಣೋದಿಲ್ಲ. ಈ ನೀರಲ್ಲೇ ನೀವು ಡಿಫ್ರೆನ್ಸ್ ನೋಡಬಹುದು. ಕಸ್ತೂರಿ ಮಂಜಲ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಕ್ಲಿಯರ್ ಸ್ಕಿನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ನಾನು ಮನೇಲಿ ರೆಡಿ ಮಾಡ್ಕೊಂಡಿರೋದು. ನಾನು ಮನೇಲಿ ರೆಡಿ ಮಾಡ್ಕೊಳ್ಳದೇ ಇದ್ದಾಗ ತರಿಸ್ಕೊಳ್ಳೋವಂತಹ ಒಂದು ಕಸ್ತೂರಿ ಮಂಜಲ್, ಕಸ್ತೂರಿ ಹಳದಿ ಇದೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ತೊಗೊಳ್ಬಹುದು. ಕಡಲೆ ಹಿಟ್ಟಿಗೆ 1/4 ಟೀ ಸ್ಪೂನ್ ಕಸ್ತೂರಿ ಮಂಜಲ್ನ ಆ್ಯಡ್ ಮಾಡಿ ಅದಕ್ಕೆ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಈ ರೀತಿ ಕಲಿಸ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮಿಲ್ಕ್ ಆ್ಯಂಡ್ ಕರ್ಡನ್ನು ಯೂಸ್ ಮಾಡಬೇಡಿ. ಪಿಂಪಲ್ ಇರೋರು ರೋಸ್ ವಾಟರ್ನೇ ಯೂಸ್ ಮಾಡಿ, ಇಲ್ಲ ಪ್ಲೇನ್ ವಾಟರಲ್ಲೂ ಕೂಡ ನೀವು ಈ ರೀತಿ ಮಿಕ್ಸ್ ಮಾಡಿ ಕ್ರೀಮ್ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಬೋದು. ಸೊ ಇದನ್ನು ಸ್ಟೀಮ್ ತೊಗೊಂಡು ಆದಮೇಲೆ ನೀವು ಫೇಸ್ ಪ್ಯಾಕ್ ಹಾಕ್ಕೊಳ್ಬೇಕಾಗತ್ತೆ. ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋವಾಗ ನಿಮ್ಮ ಕಣ್ಣುಗಳ ಮೇಲೆ ಹಾಗೆ ಉಬ್ಬಿನ ಮೇಲೆ ಅಪ್ಲೈ ಮಾಡ್ಕೊಳ್ಬೇಡಿ.
ವೀಕ್ಲಿ 2 ಟೈಮ್ಸ್ ಈ ಥರ ಪ್ಯಾಕ್ ಹಾಕ್ಕೊಂಡ್ರೆ ಸಾಕು. ತುಂಬ ಪಿಂಪಲ್ ಆ್ಯಂಡ್ ಆಯಿಲಿ ಇದ್ದರೆ ನಿಮ್ಮ ಸ್ಕಿನ್ ಕಸ್ತೂರಿ ಮಂಜಲ್ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಎವ್ರಿಡೇ ಫೇಸ್ ವಾಶ್ ಥರನೂ ನೀವು ಯೂಸ್ ಮಾಡಬಹುದು. ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಾದಮೇಲೆ 10 to 15 ಮಿನಿಟ್ಸ್ ಮಾತ್ರ ನೀವು ಬಿಡಬೇಕಾಗುತ್ತೆ. ತುಂಬ ಡ್ರೈ ಆಗಬಾರ್ದು, ಸ್ಕಿನ್ ತುಂಬ ಇರಿಟೇಷನ್ ಆಗುತ್ತೆ ಆ್ಯಂಡ್ ವಾಶ್ ಮಾಡ್ಕೊಳ್ಳೋವಾಗಲೂ ತುಂಬ ನಿಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು 10 ಮಿನಿಟ್ಸ್ to 15 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ತುಂಬ ಡ್ರೈ ಆಗ್ತಾಯಿದ್ರೆ ತಕ್ಷಣ ವಾಶ್ ಮಾಡ್ಕೊಂಬಿಡಿ. ನಾನು ಆಗಲೇ ಹೇಳಿದಾಗೆ ಅರಿಶಿಣನ ನಾವು ಏನಾದರೂ ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡಾಗ ಹಳದಿಯಾಗಿ ಕಾಣುತ್ತೆ ವಾಶ್ ಮಾಡಾದಮೇಲೂ ಕೂಡ. ಬಟ್ ಕಸ್ತೂರಿ ಮಂಜಲ್ ನೀವೇ ನೋಡ್ತಾ ಇರ್ಬೋದು, ಯಾವುದೇ ರೀತಿಯಾಗಿ ನನ್ನ ಸ್ಕಿನ್ ಹಳದಿಯಾಗಿ ಕಾಣ್ತಾ ಇಲ್ಲ. ಈಗ 3ನೇ ಸ್ಟೆಪ್ ಸಬ್ಜಾ ಸೀಡ್ಸ್ನ ನಾನು ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಅದನ್ನು ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡಾಗ ಈ ರೀತಿ ಜೆಲ್ ಥರ ಆಗುತ್ತೆ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಇದನ್ನು ಫೇಸ್ ಪ್ಯಾಕ್ ಹಾಕ್ಕೊಳ್ಬೇಕು. ಇದು ಒಂದು ಸ್ವಲ್ಪ ಜೆಲ್ಲಿ ಥರ ಇರುತ್ತೆ, ಸೊ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಈಸಿಯಾಗಿರುತ್ತೆ. ಸಬ್ಜಾ ಸೀಡ್ಸ್ನ ನೀವು ಮಿಕ್ಸಿ ಮಾಡ್ಕೊಂಡಿರೋದನ್ನು ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಒಂದು ದಿನ ಮಾತ್ರ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಅಪ್ಲೈ ಮಾಡ್ಕೊಳ್ಬೋದು. ಬಟ್ ತುಂಬ ಲಾಂಗ್ ಟೈಮ್ ನೀವು ಯೂಸ್ ಮಾಡಬೇಡಿ. ನೀವು ಯೂಸ್ ಮಾಡಬೇಕು ಅಂತಂದ್ರೂ ಆಗಾಗ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಸಬ್ಜಾ ಸೀಡ್ಸ್ ಫೇಸ್ ಪ್ಯಾಕ್ ಏನಿದೆ ಇದು ನಿಮ್ಮ ಸ್ಕಿನ್ಗೆ ಒಂದು ಕೂಲಿಂಗ್ ಎಫೆಕ್ಟನ್ನು ಕೊಡುತ್ತೆ, ಹಾಗೆ ಸ್ಕಿನ್ನನ್ನು ಬ್ರೈಟ್ನಿಂಗ್ ಕೂಡ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ಯಾಕನ್ನ ನೀವು ತುಂಬ ಹೊತ್ತು ಅಪ್ಲೈ ಮಾಡ್ಕೊಂಡಿರಬೇಡಿ. ಒಂದು 10 ಮಿನಿಟ್ಸ್ ಆದರೆ ಸಾಕು. 10 ಮಿನಿಟ್ಸ್ ಆದಮೇಲೆ ಕ್ಲೀನಾಗಿ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ. ಈಗ 4ನೇ ಸ್ಟೆಪ್, ನಿಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡಬೇಕು. ಸೊ ಯಾವುದೇ ಒಂದು ಫೇಸ್ ಪ್ಯಾಕ್ ಹಾಕಾದ್ಮೇಲೆ ನೀವು ಸ್ಕಿನ್ಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೋ ಅದೇ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡ್ಕೊಳ್ಳಿ. ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ ನಾನು ಯಾವಾಗಲೂ ಯೂಸ್ ಮಾಡೋದು ಸೆಟಾಫಿಲ್ ಮಾಯ್ಶ್ಚರೈಸರ್. ಇದು ಬೆಸ್ಟ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ನಮ್ಮದು ಆಯಿಲಿ ಸ್ಕಿನ್ನು ಮತ್ತು ಪಿಂಪಲ್ ಇದೆ, ನಾವು ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾ ಅಂತ. ಡೆಫಿನೆಟ್ಲಿ ಪ್ರತಿಯೊಬ್ಬರೂ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಕೊಳ್ಳೇಬೇಕಾಗತ್ತೆ. ಬಿಕಾಸ್ ನಮ್ಮ ಸ್ಕಿನ್ ಡಿಹೈಡ್ರೇಟ್ ಆಗೋದಕ್ಕೆ ಬಿಡಬಾರ್ದು, ಹೈಡ್ರೇಟಿಂಗ್ ಆಗಿರಬೇಕು. ಸೊ ಹಾಗಾಗಿ ಮಾಯ್ಶ್ಚರೈಸರ್ನ ಪ್ರತಿಯೊಬ್ಬರು ಅಪ್ಲೈ ಮಾಡಿಕೊಳ್ಳೇಬೇಕು. ಈಗ ನನ್ನ ಇನ್ಸ್ಟಂಟ್ ಚೀಕ್ ರೋಸ್ ನೀವು ನೋಡಬೇಕಾ? ಸೊ ಇದೇ ನಾನು ಮಾಡುವಂಥ ಇನ್ಸ್ಟಂಟ್ ಚೀಕ್ ರೋಸ್. ಸೊ ಈ ರೀತಿ ಮಸಾಜ್ ಮಾಡ್ಕೊಂಡ್ಬಿಟ್ರೆ ನನ್ನ ಸ್ಕಿನ್ ಚೀಕ್ ರೋಸ್ ಥರ ಕಾಣುತ್ತೆ. ಸೊ ಇದು ನಾನು ಇನ್ಸ್ಟಂಟಾಗಿ ಆಗಾಗ ಟ್ರೈ ಮಾಡ್ತಾ ಇರ್ತೀನಿ. ಸೊ ನೀವು ಟ್ರೈ ಮಾಡಬೇಡಿ, ತುಂಬ ಪಿಂಪಲ್ ಇದ್ದರೆ. ಸೊ ಆಗಾಗ ಈ ರೀತಿ ತರಲೆ ಮಾಡ್ತಾನೆ ಇರ್ತೀನಿ. ಕೊನೆಯದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ 5ನೇ ಸ್ಟೆಪ್ ಏನು ಅಂತ ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ನೋಡಿದ್ರಲ್ಲ, ಮನೆಯಲ್ಲೇ ಸಿಗುವಂತ ವಸ್ತುಗಳಿಂದ ಒಂದು ಒಳ್ಳೆ ಹೋಮ್ ರೆಮಿಡಿನ ರೆಡಿ ಮಾಡಿಕೊಂಡು ನಿಮ್ಮ ಪಿಂಪಲ್ನ ಹೇಗೆ ಕ್ಯೂರ್ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಟ್ಟಿದ್ದೀನಿ. ಅಂಡ್ ಇದ್ರ ಜೊತೆಗೆ ಒಳ್ಳೆ ಆಹಾರ ಪದ್ಧತಿ, ಸರಿಯಾಗಿ ನಿದ್ದೆ ಮಾಡೋದು, ಫಿಸಿಕಲ್ ಆಕ್ಟಿವಿಟಿ, ಡೆಫಿನೆಟ್ಲಿ ಇವೆಲ್ಲ ಇರಬೇಕು. ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ನಮ್ಮ ಬಾಡಿಲಿ ಪ್ರೋಟೀನ್ ಕಡಿಮೆ ಆದಾಗ ಈ ಸ್ಕಿನ್ ಡಿಸೀಸಸ್ ಆಗೋದು, ಏರ್ ಫಾಲ್ ಆಗೋದು, ಸೊ ಇದೆಲ್ಲ ಆಗ್ತಾ ಹೋಗುತ್ತೆ ಅಂತ. ಸೊ ಹಾಗಾಗಿ ಒಂದು ಒಳ್ಳೆ ಪ್ರೋಟೀನ್ ಬೇಕು ಅಂತಂದ್ರೆ ನಾವು ಪ್ರಿಪೇರ್ ಮಾಡುವಂತಹ ಮಾಲ್ಟ್ ಅನ್ನ ತಗೊಳ್ಬಹುದು. ಇಲ್ಲ ಅಂತಂದ್ರೆ ನಾನು ಮಾಲ್ಟ್ ವಿಡಿಯೋನ ಮಾಡಿದ್ದೀನಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡಿ, ಸೊ ಅದನ್ನ ನೋಡ್ಕೊಂಡು ನೀವೇ ಮನೆಯಲ್ಲಿ ಮಾಡ್ಕೊಂಡು ಮಾಲ್ಟನ್ನ ಕುಡೀರಿ. ಯಾಕೆಂತಂದ್ರೆ ಎವ್ರಿಡೇ ಯಾರು ಬಾದಾಮಿ ತಿನ್ನೋಲ್ಲ, ಯಾರು ವಾಲ್ನಟ್ನ ತಿನ್ನಲ್ಲ, ಸೀಡ್ಸ್ಗಳನ್ನ ತಿನ್ನಲ್ಲ, ಹೆಸರು ಕಾಳು, ಎಷ್ಟೋ ತರ ಕಾಳುಗಳಿದೆ, ಆ ಕಾಳುಗಳನ್ನ ತಿನ್ನಲ್ಲ. ಸೊ ಅದ್ ಎಲ್ಲಾ ಕಾಳುಗಳು ಮಾಲ್ಟಲ್ಲಿ ಇರೋದ್ರಿಂದ ಸೊ ನಿಮ್ಮ ಬಾಡಿಗೆ ಬೇಕಾದಂತ ಪ್ರೋಟೀನ್ ಅದರಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಮಾಲ್ಟ್ ಕುಡೀರಿ. ಬೆಳಗ್ಗೆ ಟೀ ಕಾಫಿಗಿನ ಮುಖ್ಯವಾಗಿ ನೀವು ಮಾಲ್ಟ್ ಕುಡಿಯೋದು ತುಂಬಾ ಒಳ್ಳೇದು. ಸೊ ಟೀ ಕಾಫಿ ನೀವು ಅಟ್ಲೀಸ್ಟ್ ತಿಂಡಿ ತಿಂದ್ಮೇಲಾದ್ರೂ ಫಾಲೋ ಮಾಡಬಹುದು.
ಬಟ್ ತುಂಬಾ ಟೀ ಕಾಫಿ ಲವರ್ ಇದ್ರೆ ಸೊ ಡೇ ಸ್ಟಾರ್ಟ್ ಆಗೋದು ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಅಲ್ಲಿ ಒಂದು ಒಳ್ಳೆ ಫುಡ್ ನ, ಒಳ್ಳೆ ಪ್ರೋಟೀನ್ ನ ನಿಮ್ಮ ಬಾಡಿಗೆ ಕೊಡಿ ಅಂತಾನೆ ನಾನು ಪ್ರತಿ ಸರಿ ಹೇಳ್ತೀನಿ. ದಯವಿಟ್ಟು ಅದನ್ನ ಫಾಲೋ ಮಾಡಿ. ಸೊ ಆಗ ನೀವು ಹಾಸ್ಪಿಟಲ್ಗೆ ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ನ್ಯಾಚುರಲ್ ಆಗಿ ಒಂದು ಒಳ್ಳೆ ಮಾಲ್ಟ್ ಇಂದ ನಿಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ಇಟ್ಕೊಳ್ಬಹುದು. ಈ ಹೋಮ್ ರೆಮಿಡಿ ಜೊತೆ ಇದೆಲ್ಲದನ್ನು ಫಾಲೋ ಮಾಡಿ ಡೆಫಿನೆಟ್ಲಿ ನಿಮ್ಮ ಸ್ಕಿನ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.